ಹೇ ಗೈಸ್, ನೀವೇನಾದರೂ ನಿಮ್ಮ ಕಾರ್ ಅಥವಾ ಬೈಕ್ಗಳಿಗೆ MRF ಟೈರ್ ಏನಾದರೂ ನೀವು ವಾರಂಟಿಲಿ ಏನಾದರೂ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮಿಸ್ ಆದರೆ ಮತ್ತೆ ಸಿಗೋದಿಲ್ಲ, ಓಕೆನಾ. ಸೊ ನಾನು ನಮ್ಮ ಏತರ್ 450Xಗೆ ರೀಸೆಂಟಾಗಿ MRF ಟೈರನ್ನು ವಾರಂಟಿಲಿ ಯಾವ ಥರ ಕ್ಲೈಮ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಸೊ ನಿಮಗೂ ಏನಾದರೂ ಯೂಸ್ ಆಗ್ಬೋದು ಅಂತ ಈ ಒಂದು ವಿಡಿಯೋ ಅಷ್ಟೇ. ಸೊ ರೀಸೆಂಟಾಗಿ ನಮ್ಮ ಏತರ್ ಬೈಕ್ನ MRF ಟೈರಲ್ಲಿ ಸ್ವಲ್ಪ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸು ಕಾಣಿಸ್ಕೊಂತು. ಸೊ ನೀವು ವಿಡಿಯೋಲಿ ನೋಡ್ತಾ ಇರ್ಬೋದು, ಎಲ್ಲ ಗ್ರೂಸಲ್ಲೂ ಕೂಡ ಬುಬಲ್ ಥರ ಬರ್ತಾ ಇತ್ತು. ಸೊ ಇದನ್ನು ನಾನು ವಾರಂಟಿಲಿ ಕ್ಲೈಮ್ ಮಾಡ್ಬೋದು ಅಂತ ನಾನು ಏತರ್ ಸರ್ವಿಸ್ ಸೆಂಟರ್ ತೊಗೊಂಡೋಗಿದೆ. ಅವರ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ನಾನು MRF ಫಾಸ್ಟ್ಗೆ ತೊಗೊಂಡೋದೆ. ಸೊ MRF ಫಾಸ್ಟ್ ಅನ್ನೋದು MRF ಟೈರ್ನ ಒಂದು ಕಸ್ಟಮರ್ ಸರ್ವಿಸ್ ಸೆಂಟರ್ ಆಗಿರುತ್ತೆ. ನೀವು ಜಸ್ಟ್ ಗೂಗಲ್ ಮ್ಯಾಪ್ಸಲ್ಲಿ MRF ಫಾಸ್ಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ನಿಯರೆಸ್ಟ್ ಎಲ್ಲಿರುತ್ತೋ ಅಲ್ಲಿ ತೋರಿಸುತ್ತೆ. ಸೊ ನೀವು ಅಲ್ಲಿಗೆ ಡೈರೆಕ್ಟಾಗಿ ನಿಮ್ಮ ಬೈಕನ್ನು ತೊಗೊಂಡೋಗ್ಬೋದು. ಅಲ್ಲಿ ತೊಗೊಂಡೋಗಿದ್ದಾದಮೇಲೆ ಟೈರನ್ನು ನೀಟಾಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಅಲ್ಲಿ ಗ್ರೂಸ್ ಇರುತ್ತಲ್ವ, ಆ ಥ್ರೆಡ್ಸು ಎಷ್ಟು ವಾರ್ನೌಟ್ ಆಗಿದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಟೈರ್ ವಾರಂಟಿ ಕ್ಲೈಮ್ ಎಷ್ಟಾಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ಅವ್ರ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ 1 year ಡೆಪ್ತ್ ಗೇಜ್ ಬರುತ್ತಲ್ವ, ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಅವ್ರ ಹತ್ರ ಇರುತ್ತೆ. ಆ ಡೆಪ್ತ್ ಗೇಜಲ್ಲಿ ಅವರು ಮೆಜರ್ ಮಾಡ್ತಾರೆ ಎಷ್ಟು ಡೆಪ್ತ್ ಇದೆ ಅಂತ. ಸೊ ನಾರ್ಮಲಾಗಿ 6 mm ಇರುತ್ತೆ ಅನಿಸುತ್ತೆ ಹೊಸ ಟೈರ್ಗೆ. ನಮ್ಮದು ಆಲ್ಮೋಸ್ಟ್ ಒಂದು 2 mm ಉಳ್ಕೊಂಡಿತ್ತು ಅಷ್ಟೇ. 2 mmಗೆ ಎಷ್ಟು ಕ್ಲೈಮ್ ಮಾಡ್ಬೋದು ಅಂತ ಅವರು ಒಂದು ಕೊಟೇಶನ್ ಕೊಡ್ತಾರೆ. ಸೊ ನಾರ್ಮಲಿ ನನ್ನ ಟೈರು ಪ್ರೈಸ್ ಬಂದ್ಬಿಟ್ಟು 2200 ಇತ್ತು ಬೇರೆ ಕಡೆ. ಸೊ ಅದು ಫ್ಯಾಕ್ಟರಿ ಔಟ್ಲೆಟ್ ಆಗಿರೋದ್ರಿಂದ ನಮಗೆ 1900 ಸಿಗ್ತಾ ಇತ್ತು ಆ ಒಂದು ಟೈರು. ಅವರು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನನಗೆ 920 ರೂಪೀಸ್ ಏನೋ ನನಗೆ ಡಿಸ್ಕೌಂಟಲ್ಲಿ ಸಿಕ್ತು. ಟೋಟಲಿ ನನಗೆ ಒಂದು 1000 ರೂಪೀಸ್ ಪೇ ಮಾಡಿದ್ರೆ ನನಗೆ ಹೊಸ ಟೈರನ್ನು ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಸೊ ಈ ಥರ ಒಂದು ಪ್ರೊಸೀಜರ್ ಇದೆ. ಇನ್ನೂ ಸ್ವಲ್ಪ ಬೇಗನೆ ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಸಿಗ್ತಾಯಿತ್ತು ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ 2 mm ಅಷ್ಟೇ ಉಳ್ಕೊಂಡಿತ್ತಲ್ವ, ಅದಕ್ಕೋಸ್ಕರ ನನಗೆ ಬರೀ 980 ರೂಪೀಸ್ ಅನ್ನೋ ಡಿಸ್ಕೌಂಟಲ್ಲಿ ಸಿಕ್ತು. ಸೊ ಆಲ್ಮೋಸ್ಟ್ ನಾನು 1000 ರೂಪೀಸ್ನ ಪೇ ಮಾಡಿದರೆ ನನಗೆ ಹೊಸ ಟೈರನ್ನು ರಿಪ್ಲೇಸ್ಮೆಂಟಲ್ಲಿ ಕೊಟ್ಟಿರೋರು. ಕೊನೆಗೂ ನಾನು ಅಲ್ಲಿ ಟೈರನ್ನು ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿಲ್ಲ, ಯಾಕಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಇದಿಷ್ಟು ನಮ್ಮ MRF ಟೈರ್ನ ವಾರಂಟಿ ಯಾವ ಥರ ಕ್ಲೈಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಕ್ಕ ಒಂದು ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋಲಿ. ಪೀಸ್.